ಎಲ್ಲರಿಗೂ ನಮಸ್ಕಾರ. ಅತ್ಯಂತ ವಿಭಿನ್ನವಾದಂತಹ ಒಂದು ವ್ಯಕ್ತಿಯ ಈಜಿವರೆಗೂ ಕರ್ಕೊಂಡೋದ್ಲು ಗೈಸ್. ಅಲ್ಲಿ ನಡ್ಕೊಂಡ್ ಬಂದ್ಬಿಟ್ಟು ಯಾರೋ ಏನೋ ಅಂದ್ರಂತೆ, ಬೈದ್ರಂತೆ. ಸೀರಿಯಸ್ನೆಸ್ ಇಲ್ವಾ ನಿನ್ಗೆ? ಅವ್ರ ಸರ್ಗೆ ಒಪ್ಸಿದ್ರೆ ಅವ್ರ ಸರ್ ಕೀಪ್ ದಟ್ ಅಸೈಡ್ ಅಂದ್ಬಿಟ್ಟು ಕಳ್ಸ್ಬಿಟ್ರಂತೆ. ಸಿಮ್ ಚಾನಲ್ ಲ್ಯಾಂಗ್ವೇಜ್ ಅಲ್ಲಿ ಬೂತ್ ಕನ್ನಡಿ ಫ್ರಾಕ್ಷನ್ ಗ್ರೇಟಿಂಗ್ ಗೈಸ್. ಇದನ್ನ ನಾವು ಲಾಸ್ಟ್ ಸೆಮ್ಮು ಮಾಡಕ್ಕೆ 3 ಲ್ಯಾಬ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ಆ್ಯಕ್ಚುಲಿ ಬಸ್ ಇಲ್ಲ, ಬಸ್ ಸ್ಟ್ರೈಕ್ ನಡೀತಾ ಇದೆ. ಹೆಂಗೋ ಬಂದೆ. ಪಟ್ನಾದಲ್ಲಿ ಅವಾಗವಾಗ ಒಂದು 15 ಮಿನಿಟ್ಸ್ಗೊಂದು ಬಸ್ ಬರ್ತಾಯಿತ್ತು. 8:30 ಕ್ಲಾಸ್ಗೆ 9 ಗಂಟೆಗೆ ಬಂದೆ. ಪಾಪ ನಮ್ಮ ಮ್ಯಾಮ್ ಗೊತ್ತಿತ್ತಲ್ಲ, ಸೇರಿಸ್ಕೊಂಡ್ರು ಗೈಸ್. ಆ್ಯಕ್ಚುಲಿ ಇವತ್ತು ವ್ಲಾಗ್ ಎಂತಕ್ಕೆ ಮಾಡ್ತಾ ಇರೋದಂದರೆ, ಇವತ್ತು ನಮ್ಮ ಗ್ರೂಪಿನ ಅತ್ಯಂತ ವಿಭಿನ್ನವಾದಂಥ ಒಂದು ವ್ಯಕ್ತಿಯ ಬರ್ತಡೇ, ಅಂದರೆ ನಮ್ಮ ಅರಿಣಿ ಬರ್ತಡೇ ಗೈಸ್. ಅವಳು ಬರ್ತಡೇನ ನಾವು ಇಷ್ಟು ವರ್ಷ, 1 ವರ್ಷನೂ ಮಾಡಿಲ್ಲ. ನಾವು ಫೈನಲ್ ಇಯರ್ಗೆ ಬಂದಿದ್ದೀವಿ, 2 ವರ್ಷನೂ ಮಾಡಿಲ್ಲ. ಅವಳದು ಫಸ್ಟ್ ಇಯರ್ ಅವಳೇ ಬಂದಿಲ್ಲ, ಸೆಕೆಂಡ್ ಇಯರು ನಮ್ಮ ಸಿಂಚನ ಬ್ಲಡ್ ಕೊಡೋಕೆ ಹೋದ್ಲು, ಹಂಗಾಗಿ ನಾವು ಮಾಡಲಿಲ್ಲ. ಇವಾಗ 9:30ಇಂದ ಕ್ಲಾಸ್ ಫ್ರೀ ಇದೆ. ನಾನು ಸಿಂಚನ ಇಬ್ಬರು ನಿಂತಿದ್ದೀವಿ. ನಾವು ಹೆಂಗೆ ಅಂದರೆ ಫ್ರೀ ಪೀರಿಯಡಲ್ಲೆಲ್ಲ ವೇಸ್ಟ್ ಮಾಡಲ್ಲ ಟೈಮ್ನ. ಎಲ್ಲ ಕುತ್ಕೊಂಡು ಸ್ಟೋನ್ ಬೆಂಚಲ್ಲೆಲ್ಲ ವೇಸ್ಟ್ ಮಾಡಲ್ಲ ಗೈಸ್. ಆದರೆ ವ್ಲಾಗ್ ಮಾಡೋಕ್ಕಂತ ಸ್ಟೋನ್ ಬೆಂಚಿಗೆ ಬಂದಿದ್ದೀವಿ ಅಷ್ಟೇ, ಇಲ್ಲಾಂದ್ರೆ ಏನು ವೇಸ್ಟ್ ಮಾಡಲ್ಲ. ಲಂಚ್ ಅವರೆಗೆ ಬರ್ತೀವಿ ಸ್ಟೋನ್ ಬೆಂಚ್ಗೆ ಅಷ್ಟೇ ಗೈಸ್. ಇನ್ನು ಬಿಟ್ಟರೆ ಈಗ ನಾನು ಸಿಂಚನ ಲೈಬ್ರರಿಗೆ ಹೋಗ್ತಾಯಿದ್ದೀವಿ. ಸರಿ ಗೈಸ್, ಲೈಬ್ರರಿಗೆ ಹೋಗಿ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಇಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಅವಳು ಫೋನೇ ಬಿಟ್ಟು ಹೋಗ್ತಿದ್ದಾಳೆ ಗೈಸ್, ಅಷ್ಟು ತಲೆಯಲ್ಲಿ ಏನೂ ಇಲ್ಲದೆ ಹೋಗ್ಬಿಟ್ಟು ಹೋಗ್ತಿದ್ದಾಳೆ ಗೈಸ್. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ? ಅವ್ರು ಹೇಳಿದ್ರು ನೋಡಿ ಗೈಸ್, ಕ್ಲಾಸ್ ಮಧ್ಯದಲ್ಲಿ ಅಕ್ಷರ ಹೆಂಗೆ ಮಾತಾಡ್ತಾವಳೆ ಅಂತ. ಅದು ನಕ್ಕೊಂಡು ಬೇರೆ ಮಾತಾಡ್ತಾವಳೆ, ಸೀರಿಯಸ್ನೆಸ್ಸೇ ಇಲ್ಲ. ಅಕ್ಷರ ಅಕ್ಷರ ಸೀರಿಯಸ್ನೆಸ್ ಇಲ್ವಾ ನಿನಗೆ? ಸೀರಿಯಸ್ನೆಸ್ ಇಲ್ಲ ಗೈಸ್. ಇವ್ರು ನೋಡಿ ಇನ್ನೂ ಅಲ್ಟ್ರಾ ಲೆಜೆಂಡು, ನಮ್ಗೆ ಯಾಕೆ ಬೇಕಂತ. ನಮಗೀಗ ಕ್ಲಾಸ್ ಇದೆ, ನೆಕ್ಸ್ಟು ಲಂಚ್ ಅವರ್ ಐತೆ. ಈಗ ಹರಿಣಿ ಕ್ಲಾಸ್ಗೆ ಹೋಗೋಳೆ. ಸೊ ಈಗ ಆ್ಯಪಲ್ಲಿ ನಾವು ಕೇಕ್ ತರೋಕ್ಕೆ ಅಂತ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು, ನಮ್ಮ ಕಾಲೇಜ್ ಹತ್ರ ಇರೋ ಬೇಕ್ರಿ. ಏನು ಸಿಂಚನ ಬರ್ತಡೇದಾಗ ಅವ್ರನ್ನ ಕರ್ಕೊಂಬರಕ್ಕೆ ಒಬ್ರನ್ನ ಬಿಟ್ಬಿಟ್ಟು ನಾವು ಇಬ್ಬರು ಬಂದಿಲ್ಲಿ ಕೇಕ್ ತರಕ್ಕೆ ಬರ್ತೀವಿ. ಇದು ಯಾವುದೋ ಬೇಕ್ರಿ ಗೈಸ್. ನಮ್ಮ ಕಾಲೇಜ್, ನಾವು LIC ಇಳಿತೀವಿ ಸ್ಟಾಪು, ಅದ್ರ ಅಪೋಸಿಟ್ ಐತೆ ಇದೆ ಬೇಕ್ರಿ. ಇಲ್ಲಿ ಬೇಕ್ರಿ ಇದೆ ಗೈಸ್. ನಾವು ಏನೇ ಇದ್ರೂ ನಾವು ಕೇಕ್ ತರಕ್ಕೆ ಬಂದರೆ ಇಲ್ಲಿಗೆ ಬರೋದು. ಇದೊಂದೇ ಬೇಕ್ರಿ ನಮಗೆ ಗೊತ್ತಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಸಿಂಚನ ಇಲ್ಲೆಲ್ಲೂ ಕೇಕ್ ಇಲ್ಲ ಅಂತ ಹೇಳ್ಬಿಟ್ಟು ಅದು ಎಲ್ಲೋ ದೂರ ಅವ್ರ PG ವರೆಗೂ ಕರ್ಕೊಂಡೋದ್ಲು ಗೈಸ್. ಅಲ್ಲಿ ನಡ್ಕೊಂಡ್ ಬಂದ್ಬಿಟ್ಟು ಯಾರೋ ಏನೋ ಅಂದ್ರಂತೆ, ಬೈದ್ರಂತೆ. ಸಿಟ್ಟಾಗಿ ಕೂತವಳು ಗೈಸ್. ಸಿಟ್ಟಾಗಿ ಯಾಕೆ ಸಿಂಚನ ಸಿಟ್ಟಾಗ್ಬಿಟ್ಟಿದ್ಯಾ? ನಗ್ತವಳೆ ಇಷ್ಟೊತ್ತವರೆಗೂ. ಸುಮ್ಮನೆ ನಂದ, ನಾನು ಆಲ್ರೆಡಿ ಸಿಟ್ಟಲ್ಲಿದ್ದೀನಿ ಅಂದವಳು. ನಾವು ಕಷ್ಟಪಟ್ಟು ಹೋಗಿ ಕೇಕ್ ತಂದಿದ್ದೀವಿ. ನಾನು ಇವತ್ತು ಯಾರು ಬರ್ತಡೇ, ಒಂದು ಅದ್ಭುತವಾದ ಅಲ್ಲ ವಿಭಿನ್ನವಾದ ವ್ಯಕ್ತಿಯ ಬರ್ತಡೇ ಅಂತ ಹೇಳಿದ್ದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಈಕಿ ಹರಿಣಿ. ಅಲ್ಲಿ ಯಾರು ಅಂಕಲ್ ಇರಲಿಲ್ಲ. ಯಾವಾಗಲೂ ಗೈಸ್ ನಾವು ಬರ್ತಡೇ ಕೇಕ್ ತರ್ತೀವಿ, ಸ್ಪಾರ್ಕ್ ತರ್ತೀವಿ, ಮ್ಯಾಚ್ ಬಾಕ್ಸ್ ತರಲ್ಲ. ನಿಮ್ಮನ್ನ ತಡೆದಿರುವವರು ಯಾರು? ಬರ್ತಡೇ ರಚನಕ್ಕ ನಾವು ಬರಲ್ಲ ಅಂತ ಹೇಳ್ದೆ, ಒಂದೇ ಸಲ ಹೇಳಿದ ತಕ್ಷಣ ಒಪ್ಕೊಂಡು ಬಂದಿರೋದು. ಎಂಥದ್ದು ಇಲ್ಲ, ನಾವು ನಾಗರಾಜ್ ಸರ್ಗೆ ಹೇಳಿದ್ವಿ ಅದಕ್ಕೆ. ಪ್ರೀ ಸ್ಕೂಲ್ ಅದು, ಪ್ರೀ KG LKG UKGಗೆ ಅಡ್ಮಿಷನ್ ಓಪನ್ ಅಂತ ಐತೆ ಗೈಸ್. ಹರಿಣಿ ಮತ್ತು ಶಮವಾಗಿ ಸೇರ್ಕೊಂತ ಗೈಸ್. ಮ್ಯಾಚ್ ಬಾಕ್ಸ್ ಎಲ್ಲೂ ಸಿಗದೆ ಅಲ್ಲೇ ಅಂಗಡಿ ಇತ್ತು, ಅಲ್ಲಿ ಅಂಗಡಿ ಇತ್ತು. ಹೋಗ್ಬಿಟ್ಟು ನಾನು ಶ್ರಮ ಇಬ್ಬರು ಬಂದ್ವಿ. ಒಬ್ಬ ಭಗವಂತ. ಇನ್ಮೇಲೆ ಮ್ಯಾಚ್ ಬಾಕ್ಸ್ ಯಾರ್ದು ಇನ್ನು 3 ಜನದ ಬರ್ತಡೇ ಉಳ್ದಾದರೆ, ಇನ್ನು ಅದು ಇರೋದು ಫೆಬ್ರವರಿ ನೆಕ್ಸ್ಟ್ ಇಯರ್.
ನಂದು ಹೆಂಗೆ ಅಂದರೆ ಗೈಸ್ ಫೆಬ್ರವರಿಲಿ ನನ್ನ ಬರ್ತಡೆ, ಮಾರ್ಚಲ್ಲಿ ಸಿಂಚನನ್ ಬರ್ತಡೆ, ಏಪ್ರಿಲಲ್ಲಿ ಶಮನ್ ಬರ್ತಡೆ, ಮೇಲಿ ರಚನಾಕನ್ ಬರ್ತಡೆ, ಆಗಸ್ಟ್ ಇದು ಆಗಸ್ಟಲ್ಲಿ ಅರಣಿ ಬರ್ತಡೆ. ಒಬ್ಬ ಅವರು ನನ್ನ ಬೈತಾರೆ ಲ್ಯಾಬಿಗೆ ಲೇಟ್ ಆಯಿತು, ಮ್ಯಾಚ್ ಬಾಕ್ಸ್ ಯಾಕೆ ತರಕ್ಕೆ ಹೋಗ್ತೀನಿ ಅಂತ. ಸ್ಪಾರ್ಕ್ ವೇಸ್ಟ್ ಆಗಲ್ವ ಗೈಸ್? ನಾವು ಇದು ಸ್ಪಾರ್ಕ್ ತಂದು ಆಲ್ರೆಡಿ ಒಂದು 2 months ಆಯಿತು. ಯಾರಿರ್ತದೆ ಅವ್ರು ಕೊಡಬೇಕು. ಫೈನಲಿ ಇಲ್ಲಿ ರೆಡಿ ಮಾಡಿಟ್ಟವ್ರೆ. ಇಲ್ಲೇ ಮತ್ತೆ CS ಲ್ಯಾಬಿಗೆ ಬರ್ತಾಳೆ. ಹೆಂಗೆ ಅಂದರೆ CS ಲ್ಯಾಬ್ ಇರೋದು 9:30 ಅಂದರೆ ಲ್ಯಾಬು ಅಂದರೆ 10 o'clock ಲ್ಯಾಬಿಗೆ ಬರ್ತಾಳೆ. ನಾನು ಇಲ್ಲೇ ಬೇಗ CS-ಗೆ ಅರಿಣಿ ಬೇಗ ಎದ್ದು ಬರಬೇಕಲ್ವಾ ಅಂತ ಹೇಳಿದ್ರೆ ಕಣೆ ಬೇಗ ಎದ್ದು 8 ಗಂಟೆಗೆ ಎದ್ದು 8 ಗಂಟೆ ಒಳಗೆ ಬೇಗ. ನಾವು ಆಲ್ರೆಡಿ ಬಸ್ ಸ್ಟ್ಯಾಂಡಲ್ಲಿ ಇರ್ಬೇಕು ಈ ಟೈಮ್ಗೆ. ನೋಡೋ ಅರಿಣಿ 8 ಗಂಟೆ ತುಂಬ ಬೇಗ ಅಷ್ಟೇ. ಗೈಸ್ ಈ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನಾವೀಗ ಕೇಕ್ ತಿನ್ಕೊಂಡು ಲ್ಯಾಬ್ ಐತೆ ನಮಗೆ CS ಸ್ಟೂಡೆಂಟ್ಸ್ಗೆ, ಅಂದರೆ ಸಿಂಚನಗೆ, ನನಗೆ, ಅರಿಣಿಗೆ. ನಾವು 3 ಜನ ಕೇಕ್ ತಿನ್ಕೊಂಡೀಗ ಲ್ಯಾಬ್ ಹೋಗೋದೆ ಗೈಸ್. ಗೈಸ್ ಇದು ನಮ್ಮ ಅರಿಣಿ ಬಾಕ್ಸು. ಪೂರಿ ಇರೋದೇ ಇಷ್ಟು ಚಿಕ್ಕ ಗೈಸ್, ಅದನ್ನೇ 2 ಹಾಕೊಂಡು ಬಂದವಳು ಅಷ್ಟೇ. ಚಪಾತಿ ತರ್ತಾಳೆ ಅವ್ರ ಅಮ್ಮ. ಹೆಂಗೆ ಅಂದರೆ ಏನೋ ಚಟ್ನಿ ಪುಡಿ ಅಲ್ಲ, ಚಟ್ನಿ ಪುಡಿ ತುಪ್ಪ ಎರಡನ್ನೂ ಸೌರಿ ಪೀಸ್ ಮಾಡಿ ಅವಳು ಎತ್ತಿಗೆ ಬಾಯಿಗೆ ಹಾಕೋಬೇಕು ಅಷ್ಟೇ. ಅದು 2 ಚಪಾತಿ. ತಂದಿಲ್ಲ ಅಂದ್ರೆ ಅವಳು ಏನು ತಿಂತಾಳೆ ಗೊತ್ತಾ ಗೈಸ್? ಕ್ಯಾಂಟೀನಲ್ಲಿ ಕಾರ್ಪೆನ್ಸಿ ತರ್ತಾಳೆ, ಒಂದು ಜಮ್ಸ್ ತರ್ತಾಳೆ, ನಂದು ಊಟ ಆಯ್ತು ಅಂತಾಳೆ. ಇಲ್ಲ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಒಂದು ಸ್ಮೂದಿ ತಗೊತಾಳೆ, ನಂದು ಊಟ ಆಯ್ತು ಅಂತಾಳೆ. ಬಿಟ್ಟರೆ 2 ಚಪಾತಿ ಅದು ಅವ್ರಮ್ಮ ನೀಟಾಗಿ ಕಟ್ ಮಾಡಿ ಚಟ್ನಿ ಪುಡಿ ಎಲ್ಲ ಹಾಕಿದ್ರೆ ತಿಂತಾಳೆ. ಅದು ಹಿಂಗೆ ಎದ್ದು ಬಾಯಿಗೆ ಹಾಕೋತಾಳೆ. ಈಗ ಪೂರಿ ತಿಂತವಳೆ, ನಮಗೊಂದು ಸ್ವಲ್ಪ ತಿನ್ನಿಸ್ತಾಳೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಹರಿಣಿ ಕುತ್ಕೊಂಡು ಲ್ಯಾಬಲ್ಲಿ ಬರಿ ಅಂದರೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತವಳೆ. ಗೈಸ್ ನಮ್ಮ ಹರಿಣಿ ಪೂಜೆಲೆ ಇಷ್ಟೊಂದು ಸ್ಕೆಚ್ ಐತೆ ಗೈಸ್. ಎಷ್ಟು ಸ್ಕೆಚ್ ಐತೆ ಹಾಕಿರೋದು, ಎಷ್ಟು ಚಿಕ್ಕದು ಅಂದರೆ ಇಷ್ಟು ಇದು ಇಲ್ಲಿ ಫೋಕಸ್ ಮಾಡೆ, ಇಲ್ಲಿ ಫೋಕಸ್ ಮಾಡು. ಅದು ಇದೊಂದು ಸ್ಕೆಚ್, ಬೇರೆ ಏನು ಯೂಸ್ ಮಾಡಲ್ಲ ಗೈಸ್. ಈಗ ನಾವು ಬ್ರೇಕ್ ತಗೊಂಡು ಕ್ಯಾಂಟೀನಿಗೆ ಬಂದ್ವಿ. ಇವರಿಬ್ರಂತೂ ಹೆವಿ ಕಾಫಿ, ಇವಳಂತೂ ಇದು ದಿನಕ್ಕೆ 2ನೇ ಕಾಫಿ, ದಿನಕ್ಕೊಂದು 20 ಕಾಫಿ ಕೊಟ್ಟರು. ಸಕ್ಕರೆ ಹೆವಿ ಶುಗರು. ಇವರಿಬ್ರಂತೂ ಶುಗರ್ ಫ್ಯಾಕ್ಟ್ರಿ ಕಾಫಿಗೆ. ಏನು ಶಾರನ್ ಈಗ ಕೂದಲು ನೀಟಾಗಿ ಹಾಕಳೆ, ಎದ್ರಕೊಬಿಟ್ರೆ ನಾನು ಇವರ್ಸು. ಈ ಕಡೆ ಬಾ. ಹಾಂ ಏನು ಗೊತ್ತಾ ಗೈಸ್, ಇವಳ್ದು ಅವಳ ಬಗ್ಗೆ ಇನ್ನೂ ಹೇಳ್ತಾ ಇದ್ದೀನಿ. ಏನಂದರೆ ಈಕಿ ನೈಟೆಲ್ಲ ವರ್ಕ್ ಮಾಡ್ತಾಳೆ, ಮಲ್ಕೊಳ್ಳೋದೇ 1:30, ಎದ್ದೇಳೋದು 8 ಗಂಟೆ, ಕ್ಲಾಸಿಗೆ ಬರೋದು 10 ಗಂಟೆ. ಆಮೇಲೆ ಇನ್ನೇನು ಹೇಳ್ಬೇಕಂತಿದ್ದೆ, ಈ ಹುಡುಗಿ ಹೆಸರು ಪಾಪ ಶಾರನ್. ಈಕಿ 3 ವರ್ಷ ಆಯಿತು ಕಾಲೇಜಿಗೆ ಜಾಯ್ನ್ ಆಗಿ. ಕರೆಯೋದೇನು ಶರಣ್ ಶರಣ್ ಶರಣ್. ಏನು ಹೇಳ್ತೀಯ ಶರಣ್? ನಿನ್ನ ಶರಣ್ ಅವಳ ಪ್ರೀತಿ ಅಭಿಮಾನ. ಇನ್ನು ರಾತ್ರಿ 1:30ವರೆಗೂ ಪಾಪ CFSದು ಪ್ರಾಜೆಕ್ಟ್, ಅದು ಡೆಸರ್ಟೇಷನ್ ಅಂತೆ. ನೈಟ್ 1:30ವರೆಗೂ ಕೂತ್ಕೊಂಡು 1 ತಿಂಗಳಿಂದ ಮಾಡ್ಬಿಟ್ಟು ಬಂದ್ಬಿಟ್ಟು ಅವ್ರು ಸರ್ಗೆ ಒಪ್ಸಿದ್ರೆ ಅವ್ರು ಸರ್ ಕೀಪ್ ದಟ್ ಅಸೈಡ್ ಅಂದ್ಬಿಟ್ಟು ಕಳಿಸ್ಬಿಟ್ರಂತೆ. ಸೈಡ್ ಅಂದ್ಬಿಟ್ರಂತೆ. ರಿಜೆಕ್ಟ್ ಮಾಡಿ ಅವ್ಳು ನೋಡಕ್ಕಷ್ಟೇ. ಹೀಗೆ ಆಕ್ಚುಲಿ ಇದಂತೂ ನಿಜ ಗೈಸ್. ಇದನ್ನ ಎಂತ ಅದು ಏನ್ ಬೇಕಾ ಸತ್ಯ ಇದು. ಬಟ್ ಆದ್ರೆ ಒಳ್ಳೆ ಹುಡುಗಿ ಗೈಸ್, ಒಂಥರ ಸೈಕೋ ಆದ್ರೂ ಒಳ್ಳೆ ಹುಡುಗ ಗೈಸ್. ಒಳ್ಳೆ ಮನಸ್ಸೈತಿ, ಮನಸ್ಸಿನ ಹುಡುಗಿ ಅಂದ್ರೆ ಹರಿಣಿ ಗೈಸ್. ಬಾಯ್ 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 ಗೈಸ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ನಮ್ಮದು ಲ್ಯಾಬಲ್ಲಿ, ಫಿಸಿಕ್ಸ್ ಲ್ಯಾಬಲ್ಲಿ. ಸಿಸ್ಟರ್ ಬಂದ್ಬಿಟ್ರು. ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗು. ನಮ್ಮ ಹರಿಣಿ ಬಂದಿಲ್ಲ ಇವತ್ತು, ಬರ್ತ್ಡೇ ಮಾಡಿಬಿಟ್ಟು ಸುಸ್ತಾಗ್ಬಿಟ್ಟು ಬಂದ್ರೆ ಒಳ್ಳೆ. ನಮಗೆ ಫಿಸಿಕ್ಸ್ ಇವತ್ತು ಡಿಫ್ರಾಕ್ಷನ್ ಗ್ರೇಟಿಂಗ್. ಹಾಯ್ ಶಮ, ಹಾಯ್ ರಚನಕ, ಹಾಯ್
ಸಿಂಚನ ಇದು ಸ್ಲಿಟ್ಟು ಫ್ರ್ಯಾಕ್ಷನ್ ಗ್ರೇಟಿಂಗ್ ಐಸ್. ಇದನ್ನ ನಾವು ಲಾಸ್ಟ್ ಸೆಮ್ಮು ಮಾಡೋಕ್ಕೆ 3 ಲ್ಯಾಬ್ ತಗೊಂಡಿದ್ವಿ. ಈ ಮಹಾನ್ ಎಕ್ಸ್ಪೆರಿಮೆಂಟ್ ಬಂದಿದ್ದು ಇದೇ ಹುಡುಗಿಗೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ. ಬ್ರೇಕಿಂಗ್ ನ್ಯೂಸ್ ಏನಂತಂದರೆ ನಮ್ಮ ಸಿಂಚನಾಗೆ ಪಾಪ ತಲೆನೋವು ಅಂತ. ಅದು ಶ್ರಮ ಬೇರೆ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದವಳೆ. ಅಕ್ಕ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಕಂಡ. ತಲೆನೋವಂತ ಸ್ವಲ್ಪ ಸಿಂಚನಾಗಿ ನಿಜವಾಗ್ಲೂ ತಲೆನೋವು ಗೈಸ್. ಕೇಸಿಗೆ ಆ್ಯಕ್ಚುಲಿ ಒಂದು ಕಾಮಿಡಿ ನಡೀತು. ಏನಂದರೆ ಸಿಂಚನದಲ್ಲಿ ತೋರಿಸು ಗೈಸ್ ಇದನ್ನು ಏನಂತ ಕರೀತಾರೆ ಅಂತ ಕೇಳಿದ್ಲು ಶಮ ಏನಂದು ಬೂತ್ ಕನ್ನಡಿ. ಆ್ಯಕ್ಚುಲಿ ಗೈಸ್ ಇದಕ್ಕೆ ಕನ್ನಡದಲ್ಲಿ ಬೂತ್ ಕನ್ನಡಿ ಅಂತ ಅಂತಾರೆ. ಹೇಗಾದರೆ ನಾವು ಇದರಲ್ಲಿ ನೋಡೋಕ್ಕಾಗದಿರೋ ವಸ್ತುಗಳನ್ನ ನೋಡ್ಬೋದು. ಬೂತ್ ಕನ್ನಡಿ ಅಂದರೆ ಎಲ್ರಿಗೂ ಗೊತ್ತು. ಸೊ ಅದಕ್ಕೆ ಇದನ್ನ ಅಂತಾರೆ. ಬಟ್ ಇಂಗ್ಲೀಷಲ್ಲಿ ಮ್ಯಾಗ್ನಿಫೈಡ್ ಗ್ಲಾಸ್. ಇಂಗ್ಲೀಷಲ್ಲ ಫಿಸಿಕ್ಸಲ್ಲಿ ಇದನ್ನ ಮ್ಯಾಗ್ನಿಫೈಡ್ ಲೆನ್ಸ್ ಅಂದರೆ ಸಿಂಚನ ಲ್ಯಾಂಗ್ವೇಜಲ್ಲಿ ಬೂತ್ ಕನ್ನಡಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ನೋಡಿ ಕಣ್ಣ ಬಂತು ರೀಡಿಂಗ್ಸ್ ತಗೊಳಕ್ ಆಯ್ತಾ ಇಲ್ಲ ಅಂತ. ಸಿಂಚನ 179 ರೀಡಿಂಗ್ಸ್ ನೋಡ್ತವಳೆ. ಅದೇನು ನೋಡ್ತವಳೆ ಏನೋ, ಅವಳು ಬೂತ್ ಕನ್ನಡಿ ಹಿಡ್ಕೊಂಡು ನೋಡ್ತವಳೆ. ಬೂತ್ ಕನ್ನಡಿ ಸಿಂಚನ. ಸೊ ಗೈಸ್ ಫೈನಲಿ ನಮ್ಗೆ ಆನ್ಸರೇ ಬರಲಿಲ್ಲ. ಮ್ಯಾಮೇನೆ ಆಯಿತು ಹೋಗಿ ನೆಕ್ಸ್ಟ್ ಲೆವೆಲ್ ಮಾಡಿ ಮತ್ತೆ ಅಂತ ಹೇಳಿ ಕಳಿಸ್ಬಿಟ್ರು. ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗೆ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ನ ಕೊಡೋದನ್ನು ಪ್ಲೀಸ್ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.